ನೇರವಾಗಿ ಕೊಡ್ರಿ. ನೀವು ಹೆಂಗೆ ಕೂತಾರಂದ್ರೆ ಕೆಲವೊಬ್ರು ಬೆನ್ನ ನೇರಿರ್ಬೇಕು. ಶಿಕ್ಷಕರು ಹೇಳಿದ್ರಲ್ಲ ಇದೀಗ ಬೆನ್ನ ನೇರಿರ್ಬೇಕು. ಆ ಬಳಿಕ ಮೂಗಿನ ತುದಿಗೆ ನಿಮ್ಮ ದೃಷ್ಟಿ ಇರಬೇಕು. ಉಸಿರಾಟದ ಕಡೆಗೆ ಗಮನ ಇರಬೇಕು. ಈಗ ಯೋಗ ಗೀತೆಯನ್ನ ಹೇಳ್ತೇನೆ. ನಾ ಹೇಳಿದ ಹಾಗ ನೀವೆಲ್ಲ ಹೇಳ್ಬೇಕು. ಹೇಳ್ತೀರಲ್ಲ? ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಧರ್ಮದ ಧ್ವಜವನ್ನು ಹಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ, ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ, ಮನೆ ಮನದಲ್ಲೂ ಶಾಂತಿಯ ತುಂಬುತ್ತ, ಭಾರತದೇಳ್ಗೆಗೆ ದುಡಿಯೋಣ, ಶೀಲದ ಮಾಲೆಯ ಕೊರಳೊಳು ಧರಿಸಿ, ಜ್ಞಾನದ ವಸ್ತ್ರವ ತನುವಿಗೆ ತೊಡಿಸಿ, ಬೆವರಿನ ಹೊಳೆಯನ ಹರಿಸುತ್ತಲಿಂದು, ಭಾರತದೇಳ್ಗೆಗೆ ದುಡಿಯೋಣ, ಇಷ್ಟದ ಗುಡ್ಡಗಳೆಲ್ಲವ ಸುಟ್ಟು, ಕಷ್ಟದ ಜೋಳಿಗೆ ಹಗಲಲಿ ಹೊತ್ತು, ಬೆವರಿನ ಹೊಳೆಯನೆ ಹರಿಸುತ್ತಲಿಂದು, ಭಾರತದೇಳ್ಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಧರ್ಮದ ಧ್ವಜವನ ಹಿಡಿಯುತ್ತ ನಾವು, ಭಾರತದೇಳ್ಗೆಗೆ ದುಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ವಿಶ್ವ ಯೋಗ ದಿನಾಚರಣೆ 2024 ಮುಧೋಳ ತಾಲೂಕಿನ ನಾಗರಾಳ ಗ್ರಾಮದ ಈ ಪ್ರೌಢಶಾಲೆ ಮತ್ತು ಕಾಲೇಜು ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ನಿಮಿತ್ತವಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಊರಿನ ಎಲ್ಲ ಹಿರಿಯರಿಗೂ, ಪ್ರಾಚಾರ್ಯರಿಗೂ, ಶಿಕ್ಷಕ ವೃಂದಕ್ಕೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು. ತಾವೆಲ್ಲ ಈಗೇನ ಇಲ್ಲಿ ಕುಳಿತರಿ, ಕೆಲವೊಬ್ಬರು
ಮಾತ್ರ ಲಕ್ಷ್ಯ ಇಲ್ಲದ, ಇನ್ನು ಕೆಲವೊಬ್ಬರ ಲಕ್ಷ್ಯ ಯಾವಾಗ ಮುಗಿತದ ಆ ಕಡೆ ಅದ. ಯೋಗ ಅನ್ನುವ ಈ ಶಬ್ದದ ಅರ್ಥ ಹೊಂದಿಸು, ಸೇರಿಸು, ಕೂಡಿಸು ಅಂತ ಅರ್ಥ. ನಮ್ಮ ಶರೀರ, ನಮ್ಮ ಪ್ರಾಣ, ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಇವೆಲ್ಲವೂ ಒಂದೇ ದಿಕ್ಕಿನತ್ತ ಪ್ರವಹಿಸ್ತಾ ಇದ್ರೆ ಅದಕ್ಕೆ ಯೋಗ ಅಂತ ಹೇಳಿ ಕರೀತಾರೆ. ನಿಮ್ಮ ಶರೀರನೂ ಇಲ್ಲೇ ಶಾಲೆಯ ಆವರಣದೊಳಗೆ ಇರ್ಬೇಕು, ಇಲ್ಲೇ ಅದ. ನಿಮ್ಮ ಉಸಿರಿನ ಕಡೆಗೆ ನಿಮ್ಮ ಲಕ್ಷ್ಯ ಇರಬೇಕು. ಹುಟ್ಟಿನಿಂದ ಸಾಯುವವರೆಗೆ ಮನುಷ್ಯ ಉಸಿರಾಡ್ತಾನ, ಆದರೆ ಉಸಿರಿನ ಕಡೆಗೆ ಲಕ್ಷ್ಯನೇ ಇರುವುದಿಲ್ಲ. ಯಾರು ಉಸಿರಿನ ಕಡೆಗೆ ಲಕ್ಷ್ಯ ಕೊಡ್ತಾರಲ್ಲ, ಪ್ರಾಣದ ಕಡೆಗೆ ಲಕ್ಷ್ಯ ಕೊಡ್ತಾರಲ್ಲ, ಅವರೇ ಯೋಗಿಗಳಾಗ್ತಾರೆ. ಯಾಕೆ ಅಂದ್ರೆ ಪ್ರಾಣ ಮತ್ತು ಮನಸ್ಸು ಇವೆರಡೂ ಅವಿನಾಭಾವ ಸಂಬಂಧವನ್ನು ಹೊಂದ್ಯಾವ. ಆದ್ದರಿಂದ ಮೊದಲನೇದು ಶರೀರ ಇಲ್ಲೇ ಇರಬೇಕು, ಎರಡನೇದು ಅದರ ಜೊತೆಗೆ ಪ್ರಾಣ, ಉಸಿರು ಒಂದಾಗಬೇಕು. ಮೂರನೇದಾಗಿ ಮನಸ್ಸು. ನಮ್ಮ ಮನಸ್ಸು ಕೂಡ, ನಮ್ಮ ಲಕ್ಷ್ಯ ಕೂಡ ಎಲ್ಲಿರಬೇಕು? ನಾವು ಎಲ್ಲಿ ಶರೀರ ಕುಳಿತದಲ್ಲ ಅಲ್ಲೇ ಇರಬೇಕು. ಶರೀರ ಇಲ್ಲಿ ಕುಳಿತದ, ಮನಸ್ಸು ಎಲ್ಲೋ ಮತ್ತೆ ಮನೆಗೆ ಹೋಗ್ಯದ, ಮತ್ತೆ ಯಾರ ಕಡೆಗೇನೋ ಹೋಗ್ಯದ, ಏನೋ ಒಂದು ಮನಸ್ಸು ಚೇಷ್ಟಾ ಮಾಡ್ತಾ ಇತ್ತು ಅಂದ್ರ ಅದು ಯೋಗ ಅಲ್ಲ. ಇನ್ನು ನಾಲ್ಕನೇದಾಗಿ ನಮ್ಮ ಬುದ್ಧಿ ಕೂಡ ಎಲ್ಲಿರಬೇಕು? ಶರೀರ ಇದ್ದಲ್ಲಿ, ಮನಸ್ಸಿದ್ದಲ್ಲಿ, ಉಸಿರಿದ್ದಲ್ಲಿಯೇ ಬುದ್ಧಿ ಇರಬೇಕು, ಆವಾಗ ಯೋಗ ಆಗ್ತದೆ. ಭಾರತ ಈ ಜಗತ್ತಿಗೆ ಕೊಟ್ಟಂತ ಅತ್ಯಂತ ಶ್ರೇಷ್ಠವಾದ ಕೊಡುಗೆ ಯಾವುದಾದರೂ ಇದ್ರೆ ಅದು ಯೋಗ. ಇದು ನಾವು ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ಒಂದು ಸಂಗತಿ. ಭಾರತ ಈ ಜಗತ್ತಿಗೆ ಅಸಂಖ್ಯ ಕೊಡುಗೆಗಳನ್ನು ಕೊಟ್ಟದು. ಯಾಕೆ ಅಂದ್ರೆ ಈ ದೇಶದಲ್ಲಿ ಆಗಿ ಹೋದಂಥವರೇನು ಸಾಮಾನ್ಯ ಜನರಾಗಿ ಹೋಗಲಿಲ್ಲ. ಇಲ್ಲಿ ತಪಸ್ವಿಗಳಾದರು, ಯೋಗಿಗಳಾಗಿ ಹೋದರು, ಶ್ರೇಷ್ಠ ವಿಜ್ಞಾನಿಗಳಾದರು, ಖಗೋಳಶಾಸ್ತ್ರಜ್ಞರಾದರು. ಅಷ್ಟೇ ಅಲ್ಲದೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದಂತ ಮಹಾಜ್ಞಾನಿಗಳು ಆಗಿ ಹೋದರು. ಆದ್ದರಿಂದ ಅಂತ ಮಹಾತ್ಮರು ತಮ್ಮ ಇಡೀ ಜೀವನವನ್ನೇ ಈ ಯೋಗಕ್ಕಾಗಿ ಕಳೆದರು. ಅಂಥವರು ಸಂಶೋಧಿಸಿದಂತಹ ಒಂದು ಶ್ರೇಷ್ಠವಾದಂತಹ ಮಾರ್ಗವೇ ಯೋಗ. ಈ ಯೋಗ ಇದು ಅಶಿಸ್ತಿನ ಮಾರ್ಗ ಅಲ್ಲ. ಅದಕ್ಕೆ ಪತಂಜಲ ಯೋಗ ಸೂತ್ರಗಳು, ಪಾತಂಜಲ ಮಹರ್ಷಿಗಳು ಪಾತಂಜಲ ಯೋಗ ಸೂತ್ರ ಅಂತ ಗ್ರಂಥ ಬರೆದರು. ಯೋಗದ ಕುರಿತಾದಂಥ ಅಧಿಕೃತವಾದಂಥ ಗ್ರಂಥ. 195 ಸೂತ್ರಗಳದಾವ. ಅದರಲ್ಲಿ ಮೊದಲನೆಯ ಸೂತ್ರ ಪ್ರಾರಂಭ ಆಗ್ತದ, ಅಥ ಯೋಗಾನುಶಾಸನಂ. ಹೇಳ್ರಿ, ಅಥ ಯೋಗಾನುಶಾಸನಂ. ಇದು ಯೋಗ ಸೂತ್ರದ ಮೊದಲನೆಯ ಸೂತ್ರ. ಅಥ ಯೋಗಸ್ಯ ಅನುಶಾಸನಂ. ಇನ್ನು ಮುಂದ ಯೋಗದ ವಿಶೇಷವಾದಂತಹ ಕ್ರಮಬದ್ಧವಾದಂತಹ ಶಿಸ್ತುಬದ್ಧವಾದಂತಹ ಉಪದೇಶ ಪ್ರಾರಂಭ ಆಗ್ತದ. ಅದಕ್ಕೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಹೇಳಿ ಪತಂಜಲ ಋಷಿಗಳು ಹೇಳ್ತಾರೆ. ಯೋಗ ಅಂದ್ರೆ ಇದೊಂದು ಅನುಶಾಸನ, ಯೋಗ ಅಂದ್ರೆ ಇದೊಂದು ಶಿಸ್ತುಬದ್ಧವಾದಂತಹ ಕ್ರಮ. ನಮ್ಮ ಶರೀರವನ್ನ ಆರೋಗ್ಯಯುತವಾಗಿ ಇಡ್ತಕ್ಕಂತಹ ಕ್ರಮ, ನಮ್ಮ ಪ್ರಾಣವನ್ನ ನಿಯಮನ ಮಾಡುವಂತಹ ಸಾಧನ, ನಮ್ಮ ಮನಸ್ಸನ್ನ ವೃತ್ತಿ ನಿರೋಧ ಸ್ಥಿತಿಗೆ ಒಯ್ಯುವಂತಹ ಸಾಧನವೇ ಯೋಗ. ಆದ್ದರಿಂದಲೇ ಯಾರು ಯೋಗವನ್ನು ಮಾಡ್ತಾರಲ್ಲ ಅವರ ಬುದ್ಧಿಶಕ್ತಿ ಬಹಳಷ್ಟು ಚೆನ್ನಾಗಿರ್ತದೆ, ಅವರ ಸ್ಮರಣ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿರ್ತದೆ, ದೈಹಿಕ ಕಾರ್ಯಕ್ಷಮತಾ ಹೆಚ್ಚಾಗಿರ್ತದೆ. ಅಷ್ಟೇ ಅಲ್ಲದೆ ಅವರ ಭಾವನಾತ್ಮಕ ಸಂತುಲಿತನ ಅದು ಕೂಡ ಸಮತೋಲನದಲ್ಲಿರ್ತದೆ. ಯೋಗ ಮಾಡದೇ ಇರತಕ್ಕಂತಹ ಮಕ್ಕಳು ಅವರು 8 ತಾಸು ಓದುವುದು ಅಷ್ಟೇ, ಯೋಗ ಮಾಡಿದಂತಹ ಮಕ್ಕಳು 2 ತಾಸು ಓದುವುದು ಅಷ್ಟೇ. ಇವರು 8 ತಾಸ ಶರೀರ
ಕೈಯಲ್ಲಿ ಪುಸ್ತಕ ಹಿಡಿದು ನೋಡ್ಕೋತ ಕಣ್ಣು ನೋಡ್ಕೋತ ಇರ್ತದ, ಮನಸ್ಸು ಯಾವುದೋ ಕಡೆಗೆ ಹೋಗಿಬಿಟ್ಟಿರ್ತದೆ. ಆಗ 8 ತಾಸು ಓದಿದ್ರು ಅದು ವಿದ್ಯಾ ತಲೆಯಲ್ಲಿ ಉಳಿಯುವುದಿಲ್ಲ. ಆದ್ರ ಮನಸ್ಸ, ಉಸಿರು, ಬುದ್ಧಿ, ಶರೀರ ಎಲ್ಲ ಒಂದೇ ಕಡೆ ಇದ್ದುಕೊಂಡು ಒಂದೇ ದಿಕ್ಕಿನತ್ತ ಅವುಗಳ ಶಕ್ತಿ ಪ್ರವಹಿಸಿದಾಗ 2 ತಾಸಿನಲ್ಲಿ ಎಲ್ಲ ನೆನಪುಳಿತು. ಆದ್ದರಿಂದ ಯೋಗಸ್ಯ ಅನುಶಾಸನಂ, ಯೋಗದ ಅನುಶಾಸನ ವಿಶೇಷವಾದಂಥ ಉಪದೇಶ ಪ್ರಾರಂಭ ಆಗ್ತದ. ಆ ಉಪದೇಶ ಏನು ಅಂತ ಕೇಳಿದ್ರ, ನಾವು ಯೋಗ ಮಾಡ್ಬೇಕಂದ್ರ 1 ತಿಂಗಳಾತ ಅರಿವಿನ ತೊಳೆದಿಲ್ಲ, ಅಂಥ ಅರಿವೆ ಹಾಕೊಂಡು ಬಂದು ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಯೋಗದ ಕೆಲವೊಂದಿಷ್ಟು ಮುಖ್ಯ ನಿಯಮಗಳದಾವ. ಅದರಲ್ಲಿ ಸ್ವಚ್ಛತಾ, ಪ್ರತಿ ದಿವಸ ನಿಮ್ಮ ಅರಿವೆಗಳನ್ನು ನೀವೇ ತೊಳ್ಕೋಬೇಕು. ನಿಮ್ಮ ಅವ್ವ ತೊಳೆದ್ಲು, ನಿಮ್ಮ ಅಪ್ಪ ತೊಳೆದ, ಹಂಗಲ್ಲ. ಯೋಗಿ ಆಗುವುದಂದ್ರೆ ಏನು? ಸ್ವಾವಲಂಬಿ ಆಗುವುದು ಅಂತ ಅರ್ಥ. ನೀವು ಶಾಲೆಗೆ ಬರ್ಬೇಕಾದ್ರ ನಿಮ್ಮ ಪಾಠಿ ಪುಸ್ತಕ, ನಿಮ್ಮ ಏನೇನದಾವ ಅವು ಸಾಮಾನ್ಯ ಮನ್ಯಾಗ ನಿಮ್ಮ ಅವ್ವ ಜೋಡಿಸಿಡ್ತಿದ್ಲು. ನೀವು ಶಾಲೆಗೆ ಬರೋ ಮುಂದ ಅವರೇ ಎಲ್ಲ ನಿಮ್ಮ ಬೂಟ್ ಸಹಿತ ಜೋಡಿಸಿಡಬೇಕು. ಅವರ ನಿಮ್ಮ ಟಾಯ್ ಎಲ್ಲದ, ನಿಮ್ಮ ಪೆನ್ ಎಲ್ಲದ, ಎಲ್ಲ ಅವರ ಜೋಡಿಸ್ಕೊಡ್ತಿದ್ರು. ಅಂದ್ರೆ ನೀವು ಪಕ್ಕಾ ವಿದ್ಯಾರ್ಥಿಗಳಲ್ಲ. ನಿಜವಾದ ವಿದ್ಯಾರ್ಥಿಗಳು ಅಂದ್ರ ಸ್ವಾವಲಂಬಿಯಾಗಿರ್ಬೇಕು. ನೀವ ನಿಮ್ಮ ತಂದೆ ತಾಯಿ ಸೇವಾ ಮಾಡಬೇಕು, ಅವಾಗ ನೀವು ನಿಜವಾದ ವಿದ್ಯಾರ್ಥಿಗಳು. ಸಣ್ಣವರು ದೊಡ್ಡವ್ರ ಸೇವಾ ಮಾಡ್ಬೇಕು, ದೊಡ್ಡವ್ರು ಸಣ್ಣವ್ರ ಸೇವಾ ಮಾಡೋದಲ್ಲ. ಆಗ ಮೊದಲ ಸ್ವಚ್ಛತಾ. ನಿಮ್ಮ ಉಗುರದು ತಕ್ಕೊಂಡಿರ್ಲಿಲ್ಲ ಅಂದ್ರೆ ನೀವು ಯೋಗಿ ಆಗ್ಲಿಕ್ಕೆ ಆಗೋದಿಲ್ಲ. ಉಗುರು ಸ್ವಚ್ಛ ಇರಬೇಕು, ಹಲ್ಲು ಸ್ವಚ್ಛ ಇರಬೇಕು, ಮುಖ ಸ್ವಚ್ಛ ಇರಬೇಕು. ಒಂದು ಗೇಣು ಕೂದಲ ಬಿಟ್ಟಿದ್ದ ಅಂದ್ರೆ ಅವ ಯೋಗಿ ಆಗುವುದಿಲ್ಲ. ಹೆಣ್ಮಕ್ಳದ್ದು ಬೇರೆ, ನಿಮ್ಮದು ಹಂಗಲ್ಲ. ನೀವು ಮಿಲಿಟರಿ ಶಿಸ್ತನ್ನು ಕಲಿಬೇಕು, ಅವ್ರದೇ ಶಿಸ್ತಿನೊಳಗೆ ಅವರಿರ್ಬೇಕು. ಈಗ ಒಂದು ಶಿಸ್ತುಬದ್ಧವಾದಂಥ ಕ್ರಮಕ್ಕೆ ಏನಂತಾರಂದ್ರೆ ಯೋಗ ಅಂತೇಳಿ ಕರೀತಾರೆ. ಮಿಲಿಟರಿಯಲ್ಲಿ ನೋಡಿರಲ್ಲ ಎಷ್ಟು ಶಿಸ್ತಿರ್ತದ ಅವ್ರದ್ದು. ಇಲ್ಲಿದ್ದಂಥ ಹುಡುಗರೇ ಮುಂದೆ ಮಿಲಿಟ್ರಿಗೆ ಹೋದ್ರು ಅಂದ್ರೆ ಹೊಳ್ಳಿ ನಿಮ್ಮ ಊರಿಗೆ ಬಂದಾಗ ಅವರು ಮೊದಲಿದ್ದಂಗೆ ಇರುವುದಿಲ್ಲ. ಮಿಲಿಟರಿಯಲ್ಲಿ ಮೊದಲು ಕಲಿಸುವಂಥದ್ದೇ ಸ್ವಚ್ಛತಾ ಮತ್ತು ಶಿಸ್ತನ್ನು ಅವರು ಕಲಿಸ್ತಾರೆ, ಸಮಯ ಪಾಲನೆಯನ್ನು ಕಲಿಸ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಯೋಗಿಗಳಾಗಬೇಕು. ಆವಾಗ ಮಾತ್ರ ಏನಾಗ್ತದ, ನಿಮ್ಮ ಜೀವನ ಉಜ್ವಲವಾಗ್ತದೆ. ಎಲ್ಲರೂ ಕೇಳ್ತಾರೆ ಮುಂದೆ ಏನಾಗಬೇಕಂತ ಮಾಡೀದಿ. ಅವಾಗ ಇವರು ಹುಡುಗರು ನಾ ಡಾಕ್ಟರ್ ಆಗ್ಬೇಕಂತ ಮಾಡೇನಿ, ಇಂಜಿನಿಯರ್ ಆಗ್ಬೇಕಂತ ಮಾಡೇನಿ, IAS ಆಫೀಸರ್ ಆಗ್ಬೇಕಂತ ಮಾಡೇನಿ. ದೊಡ್ಡನ ಹೇಳ್ತಾರೆ, ಯಾವ ಸಣ್ಣ ಯಾರು ಹುಡುಗರು ಹೇಳುದಿಲ್ಲ. ಹೇಳ್ತಾರ, ಆದ್ರೆ ಅದ್ರಂಗ ಆಗ್ಲಿಕ್ಕೆ ಇವ್ರಿಗೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದ್ರೆ ಇವರು ಯೋಗ ಮಾಡೋದಿಲ್ಲ. ಇವ್ರ ಮನಸ್ಸ, ದೇಹ, ಉಸಿರ, ಬುದ್ಧಿ ಎಲ್ಲ ಒಂದೇ ಕಡೆ ಇಲ್ಲ. ಅದಕ್ಕಾಗಿ ಇವರು ಅದನ್ನ ಸಾಧಿಸ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅಥ ಯೋಗಸ್ಯ ಅನುಶಾಸನಂ, ಒಂದು ದೇಶ ಯಾವ ರೀತಿಯಾಗಿ ನಡಿಬೇಕು, ಅದರ ಕಾರ್ಯವಿಧಾನ ಯಾವ ರೀತಿಯಾಗಿರಬೇಕು, ಇಷ್ಟೆಲ್ಲ ಜನ ಯಾವ ವ್ಯವಸ್ಥೆಯ ಮೇಲೆ ಮುನ್ನಡೆಯಬೇಕು ಅನ್ನುವುದನ್ನು ರೂಪಿಸುವುದಕ್ಕಾಗಿ ಒಂದು ಭಾರತದ ಸಂವಿಧಾನ ಅಂತ ರೂಪಿಸಲ್ಪಟ್ಟಿತ್ತು. ಆ ಸಂವಿಧಾನಕ್ಕೆ ಅನುಸರಿಸೇ ಈ ದೇಶದಲ್ಲಿ ಎಲ್ಲಾ ಪ್ರಜೆಗಳು ಬದುಕೋದು. ಇಲ್ಲಿರುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಆಧಾರದ ಮೇಲೆ ನಡೀತದ ಅಂದ್ರೆ ಸಂವಿಧಾನದ ಆಧಾರದ ಮೇಲೆ ನಡೀತದೆ. ಅದು ಈ ದೇಶದ ಅನುಶಾಸನ. ಹಾಗೆ ಸ್ವಯಂ ಒಂದು ಅನುಶಾಸನ ಬೇಕಲ್ಲ, ಅದು ಯೋಗದ ಅನುಶಾಸನ. ನಾವು ಮನಸ್ಸಿಗೆ ಬಂದದ್ದೇ ಮಾತಾಡೋದು, ನಮ್ಮ ಮನಸ್ಸಿಗೆ ಏನು ಬರ್ತದ ಅದನ್ನೇ ತಿನ್ನೋದು, ಮನಸ್ಸಿಗೆ ಬಂದ ಕಡೆಗೆ ಹೋಗೋದು. ಮನಸ್ಸಿಗೆ ಬಂದಂಗೆ ಇದ್ದೀವಿ ಅಂದ್ರೆ ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯೋಗಿಗಳಾಗೋದು ಅಂದ್ರೆ ಏನಿದ್ರ ಅರ್ಥ? ಒಂದು ಶಿಸ್ತುಬದ್ಧವಾದಂಥ ಜೀವನ ಕ್ರಮ. ಅದು ನಮ್ಮ ಸ್ವಯಂ ಶಿಸ್ತು ಮತ್ತು ಸಾಮಾಜಿಕ ಶಿಸ್ತು. ಅದು ಯೋಗ ಕಲಿಸಿಕೊಡ್ತದ, ಯೋಗದ ಅನುಶಾಸನ ಕಲಿಸಿಕೊಡ್ತದ. ಇನ್ನು ಯೋಗ ಯಾಕೆ ಮಾಡಬೇಕು? ಮೊದಲನೇದಾಗಿ ನಮ್ಮ ಶರೀರ, ನಾವು ಬರೀ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು, ಆ ಕಡೆ ಸ್ವಲ್ಪ ಇದನ್ನು ಮಾಡಿದೀವಿ ಅಂದ್ರೆ ಸ್ವಸ್ಥ ಇರುವುದಿಲ್ಲ. ಶರೀರ ರೋಗದ ತವರು ಮನೆ ಅಂತ ಕರೀತಾರೆ ಇದಕ್ಕೆ.
ರೋಗ ಎಲ್ಲಿ ವಾಸ ಮಾಡ್ತಾವ ಅಂದ್ರೆ ಇದೇ ಶರೀರದ ಒಳಗಡೆ ವಾಸ ಮಾಡ್ತಾವ. ಆದ್ದರಿಂದ ಇಂಥ ಶರೀರ ಇದು ಸ್ವಸ್ಥವಾಗಿರಬೇಕು ಅಂದ್ರೆ ಯೋಗ ಮಾಡಬೇಕು. ಅಲ್ರಿ, ನಾವು ದಿನ ಜಿಮ್ಮಿಗೆ ಹೋಗ್ತೀವಿ, ವ್ಯಾಯಾಮ ಮಾಡ್ತೀವಿ ಅಂದ್ರೆ ನಿಮ್ಮ ಮಾಂಸಖಂಡಗಳ ಬಲಿಷ್ಠ ಆಗಬಹುದೇ ಹೊರತು ನೀವು ಯೋಗಿ ಆಗುವುದಿಲ್ಲ, ನಿರೋಗಿ ಆಗುವುದಿಲ್ಲ. ಒಬ್ಬ ವ್ಯಾಯಾಮ ಮಾಡುವಂಥ ಮನುಷ್ಯನಿಗೂ ಒಬ್ಬ ಯೋಗ ಮಾಡುವಂಥ ಮನುಷ್ಯನಿಗೂ ಅಜಗಜಾಂತರ ವ್ಯತ್ಯಾಸ ಅದ. ವ್ಯಾಯಾಮ ಮಾಡಿದ ಅಂದ್ರ ಶರೀರದಲ್ಲಿ ರಕ್ತ ಪರಿಚಲನ ಬಹಳಷ್ಟು ಹೆಚ್ಚಾಗ್ತದ, ಮಾಂಸಖಂಡಗಳ ಬಲಿಷ್ಠ ಆಗ್ತಾವ, ಅವನಲ್ಲಿ ಒಂದು ರೀತಿಯಾದಂಥ ಸಾಮರ್ಥ್ಯ ಬರ್ತದ, ದೈಹಿಕ ಬಲಿಷ್ಠ ಆಗ್ತಾನ. ಯೋಗಿ ಆದವ ಹಾಗಾಗುವುದಿಲ್ಲ, ಸಮಾಧಾನಿ ಆಗ್ತಾನ. ಅಷ್ಟೇ ಅಲ್ಲದೆ ಯೋಗಿ ಆದಂಥವ ಶಾಂತಿಯನ್ನು ಪಡಿತಾನ, ಏಕಾಗ್ರತೆಯನ್ನು ಸಾಧಿಸ್ತಾನ. ವ್ಯಾಯಾಮದಿಂದ ಶಾರೀರಿಕ ನೋವುಗಳು ಹೆಚ್ಚಾಗ್ತಾವ, ಯೋಗದಿಂದ ಶಾರೀರಿಕ ನೋವುಗಳು ಕಡಿಮೆ ಆಗ್ತಾವ. ಯೋಗ ಮಾಡ್ತಿದ್ರು ಅಂದ್ರ ಅವರಿಗೆ ಸೊಂಟ ನೋವಿತ್ತು ಅಂದ್ರ ಮಲಗಿ ಮಾಡುವಂಥ ಬೆನ್ನ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನು ಮಾಡಿದ್ರು ಅಂದ್ರೆ ಅವರ ಬೆನ್ನು ನೋವು ಕಡಿಮೆ ಆಗ್ತದೆ. ಅದೇ ವ್ಯಾಯಾಮ ಮಾಡಿದ ಮನುಷ್ಯ ಅಂದ್ರೆ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗ್ತದೆ. ಹೀಗ ವ್ಯಾಯಾಮಕ್ಕೂ ಮತ್ತು ಯೋಗಕ್ಕೂ ಬಹಳಷ್ಟು ವ್ಯತ್ಯಾಸ ಅದ. ವ್ಯಾಯಾಮ ಮಾಡಬಾರದು ಅಂತಲ್ಲ, ಮಾಡಬೇಕು, ಆದರೆ ಯೋಗದೊಂದಿಗೆ ವ್ಯಾಯಾಮ ಇರಬೇಕು, ಯೋಗಯುಕ್ತ ವ್ಯಾಯಾಮ ಇರಬೇಕು. ಬಹಳಷ್ಟು ಓಡಿದ ಹಾರ್ಟ್ ಅಟ್ಯಾಕ್ ಆತು. ಆದ್ರೆ ಇಲ್ಲಿ ಪ್ರಾಣಾಯಾಮ ಮಾಡಿದ ಅಂದ್ರೆ ಎಂದೂ ಹಾರ್ಟ್ ಅಟ್ಯಾಕ್ ಅವನಿಗೆ ಆಗುವುದಿಲ್ಲ, ಅಂಥ ಸಾಮರ್ಥ್ಯ ಬರ್ತದೆ ನಮ್ಮ ಎದೆಗೆ. ಆದ್ದರಿಂದ ನಾವು ಯೋಗಿ ಆಗಬೇಕು. ಮೊದಲನೇದು ಶರೀರ ಗುಣಮಟ್ಟದ ಜೀವನ ಅಂತ ಕರೀತಾರೆ. ಗುಣಮಟ್ಟದ ಜೀವನ ಅಂದ್ರೆ 100 ವರ್ಷ ಬದುಕಿದ ಅದು ಗುಣಮಟ್ಟದ ಜೀವನ ಏನು ಅಲ್ಲ. ನಿಜವಾದ ಗುಣಮಟ್ಟದ ಜೀವನ ಅಂದ್ರ ರೋಗ ಬರಲಾರದಂಗ ನೀವು 100 ವರ್ಷ ಬದುಕಿದ್ರಿ ಅಂದ್ರೆ ಅದಕ್ಕೆ ಗುಣಮಟ್ಟದ ಜೀವನ ಅಂತ ಹೇಳಿ ಕರೀತಾರೆ. ರೋಗ ಬರಬಾರದು ಅಂದ್ರೆ ಏನ್ ಮಾಡಬೇಕು? ದಿನಾಲು ಕ್ರಮಬದ್ಧವಾಗಿ ದಿನಾಲು ನಾವು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವುಗಳನ್ನು ಮಾಡ್ತಾ ಇರಬೇಕು. ಅದೇ ಹಂಗ್ರಿ ನಮಗೆ ಸಮಯನೇ ಸಿಗುವಲ್ದು, ಹೆಂಗ್ ಮಾಡೋದು? ವಾಟ್ಸಪ್ನೊಳಗೆ 1 ತಾಸು ಕಳೆದು ಹೋಗ್ತದ, ಗೂಗಲ್ದೊಳಗೆ ಒಂದಿಷ್ಟು ಸಮಯ ಕಳೆದು ಹೋಗ್ತದ, ಮೊಬೈಲ್ದಲ್ಲಿ ಸಮಯ ಕಳೆದು ಹೋಗ್ತದ. ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಅಭ್ಯಾಸ ಮಾಡ್ಲಕ್ಕಾಗೋದಿಲ್ಲ, ಯೋಗಾನೂ ಮಾಡ್ಲಕ್ಕಾಗೋದಿಲ್ಲ. ಹಿಂಗಾದ್ರ ಗುಣಮಟ್ಟದ ಜೀವನ ಕಳೆಯೋದು ಹೇಗೆ? ಆದ್ದರಿಂದ ರೋಗಗಳ ಬರಬಾರದಾಗಿತ್ತು ಅಂದ್ರೆ ದಿನಾಲು ನಾವು ಯೋಗಾಸನ ಮಾಡಬೇಕು. ನಮ್ಮ ಶರೀರದ ಪ್ರತಿ ಒಂದು ಜೀವಕೋಶ ಸಹಿತವಾಗಿ ಆರೋಗ್ಯಯುತವಾಗಿರಬೇಕು ಅಂದ್ರೆ ಮನುಷ್ಯ ಯೋಗ ಮಾಡಬೇಕು. ಯೋಗದಿಂದ ಪ್ರತಿ ಒಂದು ಜೀವಕೋಶ ಸಹಿತ ಏನಾಗ್ತದೆ? ಕ್ರಿಯಾಶೀಲವಾಗ್ತದೆ, ಚಟುವಟಿಕೆ ಯುಕ್ತವಾಗ್ತದೆ. ಈಗೇನಾಗಿರ್ತದ? ಹೊಟ್ಟೆಯಲ್ಲಿ ಒಂದಿಷ್ಟು ದೋಷ, ಎದೆಯಲ್ಲಿ ಒಂದಿಷ್ಟು ದೋಷ, ಆ ಬಳಿಕ ತುಸು ಬಿಸಿಲು ಹೆಚ್ಚಾತು ಅಂದ್ರೆ ತಲೆ ನುಸ್ಲಾಕ್ ಚಾಲೂ ಆಗ್ತದ, ಸರಿಯಾಗಿ ನಿದ್ರೆ ಬರುವುದಿಲ್ಲ, ಆಹಾರ ಸರಿಯಾಗಿ ಪಚನ ಆಗುವುದಿಲ್ಲ, ಕಾಲು ಹಿಡಿತಾವು. ಈಗೆಲ್ಲ ಕಾಲು ನೀವು ಅಲ್ಲಿ ಉದ್ದ ಮಾಡ್ಕೊತಾನ ಹುಡುಗ, ಆ ಕಡೆ ನೋಡ್ಬೇಡ್ರಿ, ನೀವು ಅವರದಿರಿ. ಯಾಕಿಂಗ? ಒಂದು ಶಿಸ್ತು ಇಲ್ಲ ಅಂತ ಹೇಳಿದ್ರ ಅರ್ಥ. ಆದ್ದರಿಂದ ರೋಗ ಬರಬಾರದಾಗಿದ್ರೆ ನಾವು ಪ್ರತಿನಿತ್ಯದಲ್ಲಿಯೂ ಆಸನಗಳನ್ನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯ ಅದ. ಮೊದಲನೇದು ಶರೀರ ಸ್ವಸ್ಥವಾಗಿರಬೇಕು. ಇಲ್ಲಿ ನಿಮಗ ಹಳ್ಳಿ ವಾತಾವರಣದ ಚಲೋ ಗಿಡ ಮರ ಅದಾವ, ಹಳ್ಳ್ಯಾಗ ಬದುಕ್ತೀರಿ, ಹಿಂಗಾಗಿ ನಿಮಗೆ ಹುಡುಗರಿಗೆ ಚಸ್ಮಾ ಇಲ್ಲ. ಸಿಟ್ಯಾಗ ಹಾದೇವು ಅಂದ್ರೆ ನೋಡ್ಬೇಕು, ಎಲ್ಲರೂ 4 ಕಣ್ಣು ಅವ್ರಿಗೆ, ಇವೆರಡು ಅವೆರಡು. ಡಾಕ್ಟರ್ ಕೊಟ್ಟು 2 ಕಣ್ಣ, ದೇವ್ರು ಕೊಟ್ಟು 2 ಕಣ್ಣು. ಯೋಗಾಸನ ಮಾಡುವಂಥ ಮನುಷ್ಯನಿಗೆ 100 ವರ್ಷ ಆದರೂ ಸಹಿತ ಚಸ್ಮಾ ಬರುವುದಿಲ್ಲಲ್ಲ, ಇದು ಯೋಗದ ಫಲ, ಪ್ರತಿಫಲ. ನೀವು ಯೋಗ ಮಾಡ್ಕೊತ ಹೋಗ್ರಿ, ಎಷ್ಟು ಬೇಕಾದಷ್ಟು ಅಭ್ಯಾಸ ಮಾಡ್ರಿ, ಚಸ್ಮಾನ ಬರುವುದಿಲ್ಲ.
ಯಾಕೆ ಅಂದ್ರೆ ಯೋಗದಲ್ಲಿ ಅಂಥ ಸಾಮರ್ಥ್ಯ ಅದ. ನೀವು ಎಷ್ಟೊತ್ತು ಕುಂತರೂ ಸಹಿತ ನಿಮ್ಮ ಶರೀರ ಬ್ಯಾಸರ ಆಲಸಿ ಆಯಿತು ಅಂತ ಆಗುವುದಿಲ್ಲ. ನಿಮಗೆ ಪಾಠ ಯಾಕೆ ತಿಳಿಯುವುದಿಲ್ಲ ಸರಿಯಾಗಿ ಅಂದ್ರೆ ಮೊದಲನೇ ಪಾಠ ಯಾವುದೇ ಇದ್ರೂ ಮೊದಲನೇ ಪೀರಿಯಡ್ ಯಾವ್ದು ಇರ್ತೈತೆಲ್ಲ ಅದು ಚಲೋ ತಿಳಿತೈತೆ ಎಲ್ಲ ಹುಡುಗರಿಗೆ. ಎರಡನೇ ಪೀರಿಯಡ ಸ್ವಲ್ಪ ಅರ್ಧ, ಊಟ ಆದ ಬಳಿಕ ಪೀರಿಯಡ್ ಅಂತೂ ನಿದ್ದೆ ಒಳಗೆ ಹೋಗಿಬಿಡ್ತದೆ. ಹಿಂಗ್ಯಾಕೆ ಆಗ್ತದ? ನಮ್ಮಲ್ಲಿ ಆಲಸ್ಯ ಶರೀರದ ಒಳಗೆ ಅದ, ಅದೇನು ಹೊರಗಿಲ್ಲ. ಯಾವುದೋ ಗಿಡದಾಗ ಕೂತಿಲ್ಲ, ಮನ್ಯಾಗ ಕೂತಿಲ್ಲ, ಎಲ್ಲೋ ಆಫೀಸ್ನಾಗ ಕೂತಿಲ್ಲ, ಅದು ಇದೇ ಶರೀರದ ಒಳಗನ ಕುಂತದ ಆಲಸ್ಯ. ಆ ಆಲಸ್ಯ ಎನ್ನುವ ಶತ್ರುವನ್ನು ಹೊಡೆದೋಡಿಸಬೇಕಾದ್ರೆ ಯೋಗ ಮಾಡಬೇಕು. ಆವಾಗ ಆ ಮನುಷ್ಯ ಆಲಸ್ಯ ರಹಿತನಾಗಿರ್ತಾನೆ. ಮುಂಜಾನೆದಿಂದ ರಾತ್ರಿ ಮಲಗುವವರೆಗೂ ಕೂಡ ಅವನ ಮುಖದ ಮೇಲಿರುವಂತಹ ಕಳೆ ಕಡಿಮೆ ಆಗುವುದಿಲ್ಲ, ಪ್ರಸನ್ನತೆ ಕಡಿಮೆ ಆಗುವುದಿಲ್ಲ, ಬ್ಯಾಸರ ಆಯ್ತು ಅಂತ ಅವನ ಜೀವನದಲ್ಲಿ ಇರುವುದಿಲ್ಲ. ಇದು ಯೋಗದ ಶಕ್ತಿ. ಎರಡನೇದ್ದು ಮನಸ್ಸು. ಮನಸ್ಸಿನಲ್ಲಿ ಅಪಾರ ಸಾಮರ್ಥ್ಯ ಅದ, ಆದ್ರೆ ನಾವು ಸರಿಯಾದ ದಿಕ್ಕಿನೊಳಗೆ ಅದನ್ನು ಬಳಸುವುದಿಲ್ಲ. ಒಂದ ದಿಕ್ಕಿನೊಳಗೆ ನಾವು ಮನಸ್ಸನ್ನು ಬಳಸಿದೀವಿ ಅಂದ್ರೆ ಅದಕ್ಕೆ ಏಕಾಗ್ರಯುಕ್ತ ಮನಸ್ಸು ಅಂತ ಕರೀತಾರೆ. ಏಕಾಗ್ರ. ಈಗ ಸೂರ್ಯನ ಕಿರಣಗಳು ಎಲ್ಲ ಕಡೆ ಬೀಳ್ತಾವ. ಹೆಂಗ್ ಬೀಳ್ತಾವು? ಹಲವಾರು ದಿಕ್ಕುಗಳಿಂದ ಬೇರೆ ಬೇರೆನೆ ಬೀಳ್ತು ಬಿಡ್ತಾವ. ಆ ಎಲ್ಲಾ ಕಿರಣಗಳು ಆ ಕನ್ನಡಿಯನ್ನು ಹಿಡಿದ್ರೆ ಅದೇನ್ ಮಾಡ್ತದ? ಎಲ್ಲ ಕಿರಣಗಳನ್ನು ಒಂದುಗೂಡಿಸಿ ಒಂದೇ ಪಾಯಿಂಟ್ ನಲ್ಲಿ ತರ್ತದಲ್ಲ, ಅವಾಗ ಕಾಗದ ಸುಟ್ಟು ಬೂದಿ ಆಗ್ತದೆ. ಬೆಂಕಿ ಹತ್ತದಲ್ಲಿ ಯಾವಾಗ ಹತ್ತದ ಬೆಂಕಿ? ಅವು 50-60 ಡಿಗ್ರಿ ಸೆಂಟಿಗ್ರೇಡ್ ಆದರೂ ಬೆಂಕಿ ಹತ್ತುವುದಿಲ್ಲ, ವಿರಳವಾಗಿ ಕಿರಣಗಳು ಬಿದ್ದಾಗ. ಅದೇ ಕಿರಣಗಳು ಏಕಾಗ್ರ ಒಂದೇ ದಿಕ್ಕಿನತ್ತ ಅವೆಲ್ಲವುಗಳು ಸಂಧಿಸಿದಾಗ ಅಲ್ಲೇನಾಗ್ತದ? ಬೆಂಕಿ ಹೊತ್ತದ. ಹಾಗೆ ನಮ್ಮ ಮನಸ್ಸು ಹಲವಾರು ದಿಕ್ಕುಗಳ ಕಡೆಗೆ ಹರಿತಾ ಇತ್ತು ಅಂದ್ರ ಎಂದಿಗೂ ಓದಿದ ನೆನಪು ಉಳಿಯೋದಿಲ್ಲ, ಜೀವನದಲ್ಲಿ ಯಾವುದನ್ನು ಸಾಧಿಸಲಿಕ್ಕಾಗುವುದಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರ ಏಕಾಗ್ರವಾಗಬೇಕಾಗಿತ್ತು ಅಂದ್ರೆ ಯೋಗವನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಏಕಾಗ್ರತೆಗೆ ಹೆಸರುವಾಸಿ. ಯಾಕಂದ್ರೆ ಅವರು ಯೋಗಿಗಳಿದ್ರು. ಅವರು ಒಂದು ಸಾರಿ ಓದಿದ್ರು ಅಂದ್ರೆ ಹೊಳ್ಳಿ ಆ ಪುಸ್ತಕ ಓದ್ತಿರ್ಲಿಲ್ಲ, ತಲೆಯಲ್ಲೇ ಉಳಿತಿತ್ತದು. ನಿಮಗ ಕೆಲವೊಬ್ಬರಿಗೆ ಉಳಿತೈತಿ, ಕೆಲವೊಬ್ಬರಿಗೆ ಪುಸ್ತಕ ಹರಿದ್ರು ಸಹಿತ ನೆನಪು ಉಳಿಯೋದಿಲ್ಲ. ಯಾಕೆ ಹಿಂಗಾಗ್ತದ? ನಿಮ್ಮ ಲಕ್ಷ್ಯ ಎಲ್ಲಿರ್ತೈತಿ ಅಂದ್ರ ಹೊರಗೆ ಇರ್ತೈತಿ ಹೊರತು ಪುಸ್ತಕದಲ್ಲಿ ಲಕ್ಷ್ಯ ಇರುವುದಿಲ್ಲ. 5 ನಿಮಿಷ ಲಕ್ಷ್ಯ ಇರ್ತದ, ಮುಂದೆ 1 ತಾಸು ತಕ ಏನು ಓದ್ತಾನೋ ಗೊತ್ತಾಗುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸು ಒಂದೇ ಕಡೆಗಿರಬೇಕು. ಆವಾಗ ಏನಾಗ್ತದ? ಏಕಾಗ್ರತಾ ಬೆಳೀತದೆ. ಏಕಾಗ್ರತಾ ಬೆಳಿಲಿಲ್ಲ ಅಂದ್ರೆ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕಾಗೋದಿಲ್ಲ. ಈಗ ನೋಡ್ರಿ, ಒಲಿಂಪಿಕ್ ಆಟಗಳದಾವ. ಆ ಒಲಿಂಪಿಕ್ ಆಟದಲ್ಲಿ ಗೆಲ್ಲಬೇಕಾದ್ರ ಅವನು ದಿನಾಲು ಪ್ರತಿನಿತ್ಯದಲ್ಲಿಯೂ 4 ಗಂಟೆಗೆ ಎದ್ದು ಸರಿಯಾಗಿ 5-6 ತಾಸು ಅವನು ತಾಲೀಮ್ ಮಾಡಲೇಬೇಕು. ಏಕಾಗ್ರ ಚಿತ್ತದಿಂದ ಅವನ ತಲೆಯಲ್ಲಿ, ಅವನ ಮನಸ್ಸಿನಲ್ಲಿ ಆ ಒಲಿಂಪಿಕ್ ಪದಕವನ್ನು ಪಡಿಬೇಕು ಅನ್ನುವಂಥದ್ದನ್ನ ತಲೆಯನ್ನು ಇಟ್ಟುಕೊಂಡವ ಇಲ್ಲಿ ಆಟ ಆಡಿದ ಅಂದ್ರೆ ಅವ ಅಲ್ಲಿ ಗೆಲ್ತಾನ. ಅವನ ಮನಸ್ಸಿನಲ್ಲಿ ಆ ಗುರಿ ಇರಬೇಕು, ಅದರತ್ತಲೇ ಅವನ ಲಕ್ಷ್ಯ ಇರಬೇಕು. ಅವನು ಒಂದು ವೇಳೆ 4 ಗಂಟೆಗೆ ಎದ್ದು ಮತ್ತೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿದ ಅಂದ್ರೆ ಪದಕವನ್ನು ಗೆಲ್ಲಿಕ್ಕಾಗುವುದಿಲ್ಲ. ಅಥವಾ 8 ಗಂಟೆಗೆ ಎದ್ದ ಅಂದ್ರೆ ಹೆಂಗ ಅವನ್ನ ನೀರಜ್ ಚೋಪ್ರಾನಂಗ ಬರ್ಚೇಶವ. ಅದಕ್ಕಾಗಿ ಎರಡನೇದು ಮನಸ್ಸು ಏಕಾಗ್ರವಾಗಿರಬೇಕು. ಮೂರನೆಯದು ಬುದ್ಧಿ. ಇನ್ನೊಬ್ಬರು ಹೇಳಿದ್ದು ಕೇಳಿ ನಾವು ಹೇಳಬಾರದು, ನಾವೇ ಸ್ವಂತ ಅದರ ಮೇಲೆ ವಿಚಾರ ಮಾಡಿ ಹೇಳಬೇಕು. ಆವಾಗ ನಮ್ಮ ಬುದ್ಧಿ ಚುರುಕಾಗ್ತದೆ. ಈಗ ಹುಡುಗರು ಏನ್ ಮಾಡ್ತಾರ, ಮುಂದೊಬ್ಬ ಶಾಣೆ ಹುಡುಗ ಕೂತಿರ್ತಾನ, ಅವನ್ ನೋಡಿ ಹಿಂದೆ ನಾವು ಬರಿತಿರ್ತಾನ, ಮಗ್ಗಲ್ದವ್ರು ಬರಿತಿರ್ತಾರ. ಹಂಗಾದ ಅಂದ್ರೆ ಇವ ಎಂದೂ ಬುದ್ಧಿವಂತ ಆಗುವುದಿಲ್ಲ.
ಇವ ಬುದ್ಧಿವಂತ ಆಗಬೇಕಂದ್ರ ಸ್ವತಃ ತನ್ನ ಬುದ್ಧಿಯನ್ನ ಮಸೆಯಬೇಕು, ಸ್ವತಃ ತನ್ನ ಬುದ್ಧಿಯನ್ನ ತೀಡಬೇಕು. ಆವಾಗ ಇವನ ಬುದ್ಧಿ ಏನಾಗ್ತದ? ಪ್ರಜಾಗ್ರವಾಗ್ತದ, ತೀಕ್ಷ್ಣವಾಗ್ತದ. ಹೀಗೆ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿ ಇವು ಸ್ವಸ್ಥವಾಗಿದ್ದು ಅಂದ್ರೆ ಆವಾಗ ನಾವು ಯೋಗಿ ಆದೇವಿ ಅಂತ ಅರ್ಥ. ಇದಾಗಬೇಕಾದ್ರೆ ಇವತ್ತು ಎಲ್ಲರೂ ಯೋಗ ಮಾಡಿದ್ರಿ, ನಾಳೆ ಮಾಡ್ಬೇಕಲ್ಲ. ನಾಳೆ ಇಲ್ಲ, ನಾಳೆ ಏನು ಮ್ಯಾಟ್ ತಂದಿರಲಿಲ್ಲ ಹಾಸಿಗೆ ಅಲ್ಲೇ ಶವಾಸನ ಮಾಡಿ ಮಲ್ಕೊಂಡ್ಬಿಡ್ತೀರಿ. ಹಿಂಗಾತು ಅಂದ್ರೆ ಯೋಗಿ ಆಗಲಕ್ಕೆ ಸಾಧ್ಯ ಆಗುದಿಲ್ಲ. ಆಗಸ್ಟ್ 15 ಬಂತು, ಏನು ನೋಡ್ಬೇಕು, ಎಲ್ಲರಲ್ಲಿ ದೇಶಭಕ್ತಿ ಉಕ್ಕಿ ಗಂಗಾ ನದಿಯಾಗಿ ಹರಿತು. ಮರುದಿವ್ಸ 16ನೇ ತಾರೀಕ ಭಾರತ ದೇಶ ಯಾವುದೋ ನಾವ್ಯಾರೋ ಗೊತ್ತೇ ಇಲ್ಲ. ಆ ಬಳಿಕ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಏನು ಅವತ್ತೆಲ್ಲರೂ ಎಲ್ಲಿ ಗಿಡ ಅದ ಹುಡುಕಾಡ್ಕೊತ ಹೋಗ್ತಾರ. ಅದು ಯುಗಾದಿ ದಿವಸ ರತ್ನ ಪಕ್ಷಿ ಹುಡ್ಕಾಡ್ಲಕ್ ಹೋದಂಗ, ಅಥವಾ ಗಿಡ ಹಚ್ತಾರ, ಹಚ್ಚಿದ ಗಿಡ ಫೋಟೋ ತಕ್ಕೋತಾರ. ಎಲ್ಲ ವಾಟ್ಸಪ್ನಲ್ಲಿ ಎಲ್ಲ ಅಂತರ್ಜಾಲದಲ್ಲಿ ಫೋಟೋಗಳು ಓಡಾಡ್ತಾವ. 6ನೇ ತಾರೀಕು ಹಚ್ಚಿದ ಗಿಡ ಬದುಕಿತ್ತು ಸತ್ತೈತೋ ಗೊತ್ತಿಲ್ಲ. ಹಂಗ ಈ ದಿವಸ ಕೂಡ ಆಯಿತು ಅಂದ್ರೆ ನಾವು ಎಂದಿಗೂ ಜೀವನದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಪತಂಜಲ ಮಹರ್ಷಿಗಳು ಒಂದು ಸೂತ್ರವನ್ನು ಹೇಳ್ತಾರ. ಈ ಸೂತ್ರವನ್ನ ನೀವೆಲ್ಲರೂ ಬಾಯ್ಪಾಠ ಮಾಡ್ರಿ, ನೆನಪುಳಿತದ. ಅದೇನು ಮತ್ ನಿಮ್ ಗ್ವಾಡಿ ಮೇಲೆ ಬರದ್ ಹಚ್ಚ್ರಿ, ನಿಮ್ ಪುಸ್ತಕದಾಗ ಬರ್ಕೋರಿದ. ಸತು ದೀರ್ಘಕಾಲ ನೈರಂತರ್ಯ ಆಸತ್ಕಾರ ಆಸೇವಿತೋ ದೃಢಭೂಮಿ ಸೂತ್ರ. ಸತು ದೀರ್ಘಕಾಲ. ಹಿಂದಿನ ಕಾಲಕ್ಕ 2 ಚಕಮಕಿ ಕಲ್ಲುಗಳನ್ನು ತೆಗೆದುಕೊಂಡು ಹಿಂಗ ಕಡಿತಾ ಇದ್ರು. ಅದಕ್ಕಿಂತಲೂ ಮೊದಲ 2 ಕಟ್ಟಿಗೆಗಳನ್ನು ತೆಗೆದುಕೊಂಡು ಊಜ್ತಾ ಇದ್ರು. ಇವ 1 ನಿಮಿಷ ತಿಕ್ಕಿದ, ಯಾಕೋ ಕೈ ನೋವಾದಂಗ ಅನಿಸ್ತು, ಮತ್ತಿಟ್ಟ. ಮತ್ತ 5 ನಿಮಿಷ ಆದ ಬಳಕ ಮತ್ ತಗೊಂಡ, ಮತ್ತೊಂದು 5 ನಿಮಿಷ ತಿಕ್ಕಿದ, ಮತ್ತಿಟ್ಟ. ಹಿಂಗಾದ್ರ ಅವ ವರ್ಷಗಟ್ಲೆ ತಿಕ್ಕಿದ್ರು ಕೂಡ ಆ ಕಟ್ಟಿಗೆಯಿಂದ ಎಂದಿಗೂ ಬೆಂಕಿ ಹೊರಗೆ ಬರುವುದಿಲ್ಲ. ದೀರ್ಘಕಾಲದವರೆಗೆ ಅದನ್ನ ನಿರಂತರವಾಗಿ ಆ ಸತ್ಕಾರ, ಏನೋ ಶಾಲೆಯೊಳಗೆ ಶಿಕ್ಷಕರು ಹೇಳ್ತಾರಂತ ಯೋಗ ಮಾಡೋದಲ್ಲ, ಮನೆಯಲ್ಲಿ ತಂದೆ ತಾಯಿ ಹೇಳ್ತಾರಂತ ಅಭ್ಯಾಸ ಮಾಡೋದಲ್ಲ. ಆ ಸತ್ಕಾರ ನಿಮ್ಮಲ್ಲಿ ಉತ್ಸಾಹದಿಂದ, ಆ ಸೇವಿತ ಅತ್ಯಂತ ಪ್ರೀತಿಪೂರ್ವಕವಾಗಿ ನೀವು ಯಾವುದೇ ಕೆಲಸವನ್ನು ಮಾಡ್ರಿ, ದೃಢಭೂಮಿ ಅದು ನಿಮಗೆ ಫಲವನ್ನು ಕೊಟ್ಟೇ ಕೊಡ್ತದಂತ ಪತಂಜಲ ಮಹರ್ಷಿಗಳು ಹೇಳ್ತಾರೆ. ನಮ್ದೇನಾಗ್ತದಂದ್ರ ದೀರ್ಘಕಾಲದಲ್ಲಿ ಯಾವ ನಡೆಯಂಗಿಲ್ಲ. ಮುಂಜಾನೆ ಬೇಗನೆ ಹೇಳಬೇಕು. 1ನೇ ದಿವಸ ಎದ್ದ, ನಿದ್ರಿನೇ ಬಂತು, ಆಲಸಿ ಆದಂಗ ಅನಿಸ್ತು, ಮರುದಿವಸದಿಂದ ಇನ್ನು ನಾಳೆ ಏಳುವ ಬೇಡ ಬೇಗನೆ ಅಂತೇಳಿ ಸೂರ್ಯ ಉದಯ ಆಗುತ್ತಕ ಮಲ್ಕೊಂಡು. ನಮ್ಮ ಎಲ್ಲ ಅಭ್ಯಾಸಗಳು, ಎಲ್ಲಾ ಚಟುವಟಿಕೆಗಳು ಹೆಂಗಿರ್ತಾವ ಅಂದ್ರೆ ತಾತ್ಕಾಲಿಕವಾಗಿರ್ತಾವ, ದೀರ್ಘಕಾಲದಲ್ಲಿರುವುದಿಲ್ಲ. ಅದಕ್ಕೆ ಮೊದಲನೇ ನಿಯಮ ಏನು ಮಾಡ್ಕೋಬೇಕು ನಾವು? ನೀವು ಏನೇ ಇರಿ, ಬೇಕಾದಷ್ಟು ದೊಡ್ಡ ಹುಡುಗ ಇರಲಿ, ಅವ IAS ಆಫೀಸರ್ ಆಗಬಹುದು. ಈ ನಿಯಮಗಳನ್ನು ಪಾಲಿಸಬೇಕು, ದೀರ್ಘಕಾಲದವರೆಗೆ ಅಭ್ಯಾಸ ಮಾಡಬೇಕು. ಆ ಬಳಿಕ ನಿರಂತರವಾಗಿ ಬಿಟ್ಟು ಬಿಡದೆ ಅದೇ ತಲೆಯಲ್ಲಿರ್ಬೇಕು ಅವನಿಗೆ. ಆ ಸತ್ಕಾರ ಅತ್ಯಂತ ಉತ್ಸಾಹದಿಂದ ಪ್ರೀತಿಪೂರ್ವಕವಾಗಿ ಅವನು ಮಾಡಿದ್ದೇ ಆದ್ರೆ ಯಶಸ್ಸನ್ನು ಪಡಿತಾನೆ. ಏಕಲವ್ಯನ ಹೆಸರನ್ನು ಎಲ್ಲರೂ ಕೇಳಿರಿ. ಮುಂದೆ ಗುರುಗಳು ಸಹಿತ ಇಲ್ಲ, ಬರೀ ಗುರುಗಳ ಒಂದು ಮಣ್ಣಿನ ಮೂರ್ತಿಯನ್ನು ಅವನೇ ಮಾಡ್ಕೊಂಡು ಇಟ್ಟುಕೊಂಡಾನ. ಆದ್ರ ಏಕಾಗ್ರ ಚಿತ್ತದಿಂದ ದೀರ್ಘಕಾಲದವರೆಗೆ ನಿರಂತರವಾಗಿ ಅತ್ಯಂತ ಉತ್ಸಾಹದಿಂದ
ಪ್ರೀತಿಪೂರ್ವಕವಾಗಿ ಆತ ಆ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದರಿಂದ ಅವನು ಇಡೀ ಜಗತ್ತಿನಲ್ಲಿ ಅಪ್ರತಿಮನಾದಂತಹ ಬಿಲ್ವಿದ್ಯಾ ಪ್ರವೀಣನಾದ, ಶಬ್ದವೇದಿ ವಿದ್ಯೆಯ ಪ್ರವರ್ತಕನಾದ. ಇದರಿಂದ ಇದು ದೀರ್ಘಕಾಲ ಅಭ್ಯಾಸದ ಪರಿಣಾಮ. ಇನ್ನ ಯೋಗಿ ಆಗುವುದು ಅಂದ್ರೆ ಅದಕ್ಕೊಂದು ಸಾಮಾನ್ಯವಾದಂತಹ ನಿಯಮವನ್ನು ಪತಂಜಲ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಊಟ ಎಷ್ಟು ಮಾಡಬೇಕು? ಯುಕ್ತಾಹಾರ ವಿಹಾರಸ್ಯ, ಊಟ ಎಷ್ಟು ಮಾಡ್ತೀವಿ ಅದರ ಮೇಲೂ ಕೂಡ ಯೋಗಿ ಆಗಲಿಕ್ಕೆ ಸಾಧ್ಯದ ಅಥವಾ ಸಾಧ್ಯ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ, ಮ್ಯಾಲ ಒಂದು ಚರಿಗೆ ನೀರು ಕುಡ್ದ, ಎಲ್ಲಿಗೆ ಬಂತು ಅಂದ್ರೆ ಮ್ಯಾಲ ಬಂತು. ಇವ ಎಂದು ಯೋಗಿ ಆಗುವುದಿಲ್ಲ. ಯೋಗಿ ಆಗಬೇಕು ಅಂದ್ರ ನಮ್ಮ ಹೊಟ್ಟೆ ಅರ್ಧ ಭಾಗದೊಳಗ ಅನ್ನ, ಮುಂದ 25ರಷ್ಟು ನೀರ, 25% ಖಾಲಿ ಬಿಡಬೇಕು. ಅವಾಗ ಯೋಗಿ ಆಗ್ತಾರ. ನಮ್ದೇನಾಗ್ತದ, ಜಠರ ಎಷ್ಟದಲ್ಲ ಅದು ಎಷ್ಟು ತುಂಬು ಕೆಪಾಸಿಟಿ ಅದಲ್ಲ ಅಷ್ಟು ತುಂಬಿಡ್ತೀವಿ ನಾವು. ಅದು ಮುಂದೆ ಏನ್ಯಾಕೆ ಮಾಡ್ಕೊಲ್ ಜಠರ ಅದು. ಮತ್ತ ಅಷ್ಟೇ ಅಲ್ಲದೆ ಅದು ಪೂರ್ಣ ಪಚನ ಆಗೋಕ್ಕಿಂತ ಮೊದಲನ ಮತ್ ದಾರಿಯೊಳಗೆ ಯಾರೋ ಹೋದ್ರು, ಅವರು ಪಾನಿಪುರಿ ತಿನ್ನಿಸಿದ್ರು, ಅದನ್ನು ತಿಂದ. ಅಲ್ಲಿ ಮುಂದೆ ಹೋದ, ಅಲ್ಲೇ ರಸ್ತೆ ಬದಿಯಲ್ಲಿ ಅವರು ಬಜಿ ಮಾಡಿದ್ರು, ಬಜಿನೂ ತಿಂದ. ಆ ಬಳಿಕ ಇನ್ನೊಂದು ತುಸು ಮುಂದೆ ಹೋದ, ಚಾ ಕೊಟ್ರು ಅವ್ರಿಗೆ, ಚಾ ಕುಡ್ದ. ಆ ಬಳಿಕ ಮುಂದೆ ಹೋಗಿ ನೀರು ಕುಡ್ದು ಒಂದು ಚೆರಿಗೆ. ಹಿಂಗಾದ್ರೆ ಯೋಗಿ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದ? ಅದಕ್ಕ ಒಂದು ಶಿಸ್ತ ಇರಬೇಕು. ಎಷ್ಟು ಊಟ ಮಾಡಬೇಕು ಅಂದ್ರೆ ನಮ್ಮ ಪರಿಶ್ರಮ ಎಷ್ಟು ಇರ್ತೈತಲ್ಲ, ನಮ್ಮ ಕೆಲಸ ಎಷ್ಟು ಇರ್ತೈತಲ್ಲ ಅದರ ಮೇಲಿಂದ ನಾವು ಊಟ ಮಾಡಬೇಕು. ಯುಕ್ತಾಹಾರ ವಿಹಾರಸ್ಯ, ಮತ್ತು ಊಟ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಖರ್ಚು ಮಾಡುವುದನ್ನು ಕಲಿಬೇಕು. ರೊಕ್ಕ ಹೆಂಗೆ ಖರ್ಚು ಮಾಡ್ತೀವಲ್ಲ ಹಾಗ ಶಕ್ತಿಯನ್ನು ಖರ್ಚು ಮಾಡಬೇಕು. ಒಂದು ವೇಳೆ ನೀವು ಉಂಡಷ್ಟು ಕರಗಸದೇ ಇದ್ರ, ದುಡಿದೇ ಇದ್ರೆ ಏನಾಗ್ತದ? ಗೋಳು ಗುಮ್ಮಟ ತಯಾರಾಗ್ತದ. ಹೊಟ್ಟೆ ಹೆಂಗಾಗ್ತದ? ಗೋಳು ಗುಮ್ಮಟ ಆದಂಗ ಆಗ್ತದ. ಹುಡುಗರು ಈಗಿನ ಕಾಲಕ್ಕ ಈ ಬೇಕರಿ ಪ್ರಾಡಕ್ಟ್ ತಿಂತಾರಲ್ಲ, ಎಲ್ಲ ಸ್ವೀಟ್ ಮಾರ್ಟ್ಸ್ನೊಳಗಿನ ಸಾಮಾನುಗಳನ್ನು ತಿಂತಾರ, ಅಂಗಡಿ ಒಳಗಿನ ತಿಂತಾರ. ಮನ್ಯಾನ ಊಟ ರುಚಿ ಹತ್ತುದಿಲ್ಲ, ಹೋಟೆಲ್ ತಿಂತಾರ. ಹೊರಗಿಂದ ರೋಡ್ ದಂಡೆ ಒಳಗಿನ ತಿನ್ನುವಂತ ಹುಡುಗರ ಪರಿಸ್ಥಿತಿ ಏನದ ಅಂದ್ರ, ಬರೀ 10-15 ವರ್ಷದವ್ರು ಆಗೋದ್ರೊಳಗಾಗಿ 100 kg ತೂಕ. ಇವರೇನ ಕೊಲ್ಲಾಪುರ ತಾಲೀಮ್ ಗರಡಿಗೆ ಹೋಗಿ ಪೈಲವಾನ್ರಾಗಿಲ್ಲ, ತಾಲೀಮ್ ಮಾಡಿ ಬರೀ ಫಾಸ್ಟ್ ಫುಡ್ ತಿಂದ, ಇಡ್ಲಿ ವಡ ದೋಸಾ ಇವು ತಿಂದ ಏನಾಗ್ಯಾರ ಅಂದ್ರೆ ಪ್ಲಾಸ್ಟಿಕ್ ವಡ ಆದಂಗಾಗ್ಯಾರ. ಹಿಂಗಾದ್ರ ಈ ಭಾರತ ದೇಶದ ಭವ್ಯ ದಿವ್ಯ ಪರಂಪರೆಯನ್ನು ಹೊರುವಂತ ಸಾಮರ್ಥ್ಯ ಹುಡುಗರಿಗೆ ಬರುವುದು ಯಾವಾಗಿನ್ನ? ಆದ್ದರಿಂದ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ರಿ ಎಷ್ಟು ಮಾಡಬೇಕು ಅದು ಗೊತ್ತಿರಬೇಕು. ಸಣ್ಣ ವಯಸ್ಸಿನಾಗ ನಿದ್ರಿ ಸ್ವಲ್ಪ ಹೆಚ್ಚಿರ್ತದ, 8 ತಾಸು, ನಿಮ್ಮ ವಯಸ್ಸಿಗೆ 8 ತಾಸು ನಿದ್ರೆ ಬೇಕು. ಆ ಬಳಿಕ ಸ್ವಲ್ಪ ದೊಡ್ಡವ್ರು ಹಾಕೋತ ಹೋದಂಗ 6 ತಾಸು ಸಾಕು. ಅದಕ್ಕಿಂತಲೂ ಹೆಚ್ಚಿಗೆ ಮಲಗಿದ ಅಂದ್ರ ಶ್ರೀಲಂಕಾದೊಳಗಿದ್ದಂತ ಕುಂಭಕರ್ಣ ಇವನ ಶರೀರದೊಳಗ ಪ್ರವೇಶ ಮಾಡ್ಯಾನಂತ ಅರ್ಥ. ಅದಕ್ಕ ಎಷ್ಟು ಮಲ್ಕೋಬೇಕು ಅದು ಗೊತ್ತಿರ್ಬೇಕು. ಏನ್ರಿ ನಮ್ಮ ಹುಡುಗ ಶಾಲಿಗೆ ಹೊಕ್ಕಾನ, ಬಂದ ಕೂಡಲೇ ಊಟ ಮಾಡಿ ಮಲಗಿದ ಅಂದ್ರೆ ಹೋಗೋ ಮುಂದೆ ಮತ್ತೆ ಶಾಲಿಗೆ ಹೋಗೋ ಮುಂದೆ ಎಬ್ಬಿಸ್ಬೇಕು. ಹಿಂಗಾದಂದ್ರೆ ಇನ್ನು ಹುಡುಗ ಫಸ್ಟ್ ಕ್ಲಾಸ್ ಬರಾಮವಾಗಿವ. ಅದಕ್ಕಾಗಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಈ ರೀತಿಯಾಗಿ ಅವ ಮಾಡಿದ್ದೇ ಆದ್ರ ಯೋಗ ಹೇಗದ ಅಂದ್ರ ದುಃಖನಾಶಕವಾದಂಥ ಯೋಗ ಅದ. ಯೋಗೋ ಭವತಿ ದುಃಖ,
ದುಃಖವನ್ನ ನಾಶ ಮಾಡತಕ್ಕಂತಹ ಯೋಗ ಸಿದ್ಧಿಸ್ತದೆ. ನಮ್ಮದೇನಾಗ್ಯದಂದ್ರ ಕ್ರಮಬದ್ಧತಾ ಇಲ್ಲ, ಒಂದು ನಿಯಮ ಇಲ್ಲ. ನಮಗ ಸ್ವಾತಂತ್ರ್ಯ ಸಿಕ್ಕೈತೆ ಅಂದ ಬಳಕ ಹೆಂಗ ಬೇಕಾದಂಗಿರೋದು. ಹೆಂಗ ಬೇಕಾದಂಗಂದ್ರೆ ಯಾವಾಗ ಬೇಕಾದಾಗ ಊಟ ಮಾಡೋದು, ಊಟಕ್ಕೊಂದು ಸಮಯ ಇಲ್ಲ, ಯಾವಾಗ ಬೇಕಾದಾಗ ಮಲ್ಕೊಳ್ಳೋದು, ರಾತ್ರಿ 12ಕ್ಕೆ ಎದ್ದು ತಿರುಗಾಡೋದು. ಹಿಂಗಾತು ಅಂದ್ರೆ ಯೋಗಿ ಆಗುದು ಯಾವಾಗ? ಯೋಗಿ ಆಗಬೇಕಾದಂತವ ರಾತ್ರಿ 9 ಗಂಟೆ ನಂತರ ಎಂದು ಎಚ್ಚರ ಇರುವುದಿಲ್ಲ. 9 ಗಂಟೆ ಒಳಗಾಗೆ ಮಲ್ಕೋಬೇಕು. ಮುಂಜಾನೆ 4 ಗಂಟೆ ನಂತರ ಮಲ್ಕೋಬಾರದು. 4 ಗಂಟೆ ಅಂದ್ರೆ ಸೂರ್ಯೋದಯಕ್ಕಿಂತ 96 ನಿಮಿಷದ ಸಮಯವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಸೂರ್ಯ 6 ಗಂಟೆಗೆ ಉದಯ ಆಗ್ತಾ ಇದ್ದ ಅಂದ್ರ ಅದಕ್ಕಿಂತಲೂ 96 ನಿಮಿಷ ಅಂದ್ರ 1.5 ತಾಸು ಮೊದಲಿನ ಸಮಯ ಏನದಲ್ಲ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರ. ಆ ಸಮಯದಲ್ಲಿ ಯಾರು ಎದ್ದ ಅಭ್ಯಾಸ ಮಾಡ್ತಾರ, ಆಧ್ಯಾತ್ಮಿಕ ಸಾಧನಾ ಮಾಡ್ತಾರ, ಅಥವಾ ಇನ್ನಿತರ ಯಾವುದೇ ಯೋಗ್ಯವಾದ ಕೆಲಸಗಳನ್ನು ಮಾಡ್ತಾರಲ್ಲ, ಅವರು ಸಿದ್ಧಿಯನ್ನು ಪಡಿತಾರೆ. ನೀವು ಮುಂಜಾನೆದಿಂದ ಸಂಜೆ ತನಕ ಓದುವುದು ಅಷ್ಟೇ, ಮುಂಜಾನೆ 2 ತಾಸು ಓದುವುದು ಅಷ್ಟೇ. ಅದ್ಯಾಂಗ್ರಿ ಅವಾಗ ನಿದ್ರೆ ಜೋರು ಬರ್ತದ. ಮಲ್ಕೊಳ್ಳದ 12-1ಕ್ಕೆ ಮಲ್ಕೊಂಡ್ರಿತ್ರಿ, ಮತ್ ನಿದ್ ಜೋರು ಬರ್ಲಾರ್ದ ಏನ್ ಮಾಡ್ತದ? ಯಾವಾಗಲೂ ಈ ಶರೀರದ ಚಕ್ರ ಯಾವ ರೀತಿ ಆಗಿದೆ ಅಂದ್ರೆ ಪ್ರಕೃತಿಗೆ ಅನುಕೂಲವಾಗಿದೆ. ರಾತ್ರಿ ನಮ್ಮ ಶರೀರ ವಿಶ್ರಾಂತಿಗೆ ಹೋಗುವಂತ ತಯಾರಿಯೊಳಗಿರ್ತದ. ಅವಾಗ ಎಚ್ಚರಿದ್ದೀವಿ ಅಂದ್ರೆ ನಮ್ಮ ಶರೀರದೊಳಗ ದೋಷಗಳು ಹುಟ್ಟುತ್ತಾವ. ವಾತ, ಪಿತ್ತ, ಕಫ ಇವು 3 ದೋಷಗಳು ಇವು ಹೆಚ್ಚು ಕಡಿಮೆ ಆದವು ಅಂದ್ರೆ ರೋಗಗಳು ಬರುತ್ತಾವ. ಆದ್ದರಿಂದ ನಾವು ವ್ಯವಸ್ಥಿತವಾದ ಜೀವನ ಪದ್ಧತಿಯನ್ನು ರೂಢಿಸಿಕೊಳ್ಬೇಕು. ಇನ್ನು ಈ ಯೋಗವನ್ನು ಮಾಡುವುದರಿಂದ ಯೋಗಾಂಗ ಅನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿರ ವಿವೇಕ ಖ್ಯಾತೆ. ಏನು ಕೆಲಸ ಇಲ್ಲ ನೀವ್ರಿಗೆ ಯೋಗ ಮಾಡೋರಿಗೆ ಅಂತ ಕೇಳಿರಿ. ಮತ್ತೆ ಇದು ಯೋಗ ಮಾಡುವುದರಿಂದ ಬಹಳ ಲಾಭ ಅದ. ಮೊದಲನೇ ಲಾಭ ಏನು ಹೇಳ್ತಾರೆ ಇಲ್ಲಿ, ಯೋಗಾಂಗ ಅನುಷ್ಠಾನಾತ್ ಅಶುದ್ಧಿ ಕ್ಷಯೇ. ನೀವು ದಿನ ಆಸನ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವುಗಳನ್ನು ಅಭ್ಯಾಸ ಮಾಡ್ತಾ ಇದ್ರಿ ಅಂದ್ರ ನಿಮ್ಮ ಶರೀರದೊಳಗಿರುವಂತ ಅಶುದ್ಧಿ ಕ್ಷೀಣ ಆಗ್ತದೆ, ಕಡಿಮೆ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತ ರಾಗದ್ವೇಷಾದಿಗಳು, ಕಾಮಕ್ರೋಧಾದಿಗಳು ಕೂಡ ಕಡಿಮೆ ಆಗ್ತವೆ. ಜ್ಞಾನ ದೀಪ್ತಿ ಧಿಯೋ ಯೋನ ಪ್ರಚೋದಯಾತ್. ನಮ್ಮ ಬುದ್ಧಿ ಸೂರ್ಯ ಹೆಂಗ ಹೊಳಿತಾನಲ್ಲ ಹಂಗ ಹೊಳಿಬೇಕಾಗಿತ್ತು ಅಂದ್ರ ನಮ್ಮ ಬುದ್ಧಿ ಕೂಡ ಆರ್ಯಭಟನಂತೆ ಹೊಳಿಬೇಕಾಗಿದ್ರ, ಭಾಸ್ಕರಾಚಾರ್ಯರಂತೆ ನಕ್ಷತ್ರಗಳನ್ನು ಎಣಿಸಬೇಕಾದ್ರ, ನಮ್ಮ ಬುದ್ಧಿ ಕೂಡ ಪತಂಜಲ ಮಹರ್ಷಿಗಳಂತೆ ಅತ್ಯಂತ ಜ್ಞಾನ ದೀಪ್ತಿಯುಕ್ತವಾಗಿ ಹೊಳಿಬೇಕಾದ್ರ ಯೋಗವನ್ನು ಮಾಡಬೇಕು. ಅವರು ಮನುಷ್ಯರೇ ಇದ್ರು, ನಾವು ಮನುಷ್ಯರೇ ಇದೀವಿ. ನಾವ್ಯಾಕೆ ಹಿಂಗದೀವಿ ಅಂದ್ರೆ ಯೋಗ ಮಾಡುವುದಿಲ್ಲ, ಒಂದು ಶಿಸ್ತು ಕ್ರಮ ಇಲ್ಲ, ಆದ್ದರಿಂದ ನಾವು ಹಿಂಗದೀವಿ. ಜ್ಞಾನ ದೀಪ್ತಿ ನಮ್ಮೊಳಗಿರುವಂತ ಅರಿವು ಹೊಳಿಬೇಕಾಗಿತ್ತು ಅಂದ್ರ ಅದಕ್ಕೆ ನಾವು ಯೋಗವನ್ನು ಮಾಡಬೇಕು. ಆ ವಿವೇಕ ಖ್ಯಾತೆ ಕೊನೆಗೆ ಹೇಳ್ತಾರ, ಮನುಷ್ಯ ಮುಕ್ತನೇ ಆಗ್ತಾನ ಅಂತಹ ಸಾಮರ್ಥ್ಯ ಈ ಯೋಗದಲ್ಲಿ ಅದ. ಹೀಗಾಗಿ ನಮ್ಮೆಲ್ಲರದು ಸುದೈವ ಇವತ್ತು 10ನೆಯ ವಿಶ್ವ ಯೋಗ ದಿನಾಚರಣೆ. ಇದಂತೂ 16,000 ವರ್ಷಗಳಿಂದಲೂ ಪೂರ್ವದಿಂದಲೂ ನಮ್ಮ ಭಾರತ ದೇಶ ಈ ಜಗತ್ತಿಗೆ ಕೊಟ್ಟಂತ ಅಮೂಲ್ಯ ಕೊಡುಗೆ ಇದು. ಋಷಿ ಮುನಿಗಳು ಗುಹೆಗಳಲ್ಲಿ, ನದಿಗಳ ದಡದಲ್ಲಿ, ಸಮುದ್ರದ ದಡದಲ್ಲಿ, ದ್ವೀಪದಲ್ಲಿ ಎಲ್ಲಿ ನಿಸರ್ಗ ಸ್ವಚ್ಛವಾಗಿರ್ತದ, ಪ್ರಶಾಂತವಾಗಿರ್ತದ ಅಲ್ಲಿ ಕುಳಿತುಕೊಂಡು ಶುಚೋದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ಸ್ವಚ್ಛವಾದಂಥ ಪರಿಸರದಲ್ಲಿ ಕುಳಿತುಕೊಂಡು ಅವರು ಯೋಗವನ್ನ ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದರು. ತಮ್ಮ ಮನಸ್ಸಿನ ಎಲ್ಲಾ ಬಂಧನಗಳನ್ನು ಮೀರಿ
ಇಡೀ ವಿಶ್ವಶಕ್ತಿಯೊಂದಿಗೆ ಒಂದಾದರು. ಎಲ್ಲ ಪುಸ್ತಕಗಳು ಎಲ್ಲಿಂದ ಬಂದಾವ? ಮಸ್ತಕದಿಂದ ಬಂದಾವ. ಆ ಮಸ್ತಕ ಯಾವಾಗ ವಿಶ್ವಶಕ್ತಿಯೊಂದಿಗೆ ಕನೆಕ್ಟ್ ಆಗ್ತದಲ್ಲ, ಅವಾಗ ಏನಾಗ್ತದ? ವಿಶ್ವದಲ್ಲಿರುವ ಜ್ಞಾನ ಹರಿದು ಬರ್ತದೆ. ಹಾಗೆ ನಾವು ಯೋಗವನ್ನು ಮಾಡ್ತಾ ಇದ್ದೀವಿ ಅಂದ್ರೆ, ಯೋಗ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇ ಕೆಲಸ ನಾವು ಪ್ರಶಾಂತವಾಗಿರುವುದನ್ನು ಕಲಿಬೇಕು. ಅವಾಗ ನಮಗ ವಿಶ್ವಶಕ್ತಿಯ ಅನುಭವ ಆಕೋತ ಹೋಗ್ತದ. ನಾವು ವಿಶ್ವಶಕ್ತಿಯ ಸಂಪರ್ಕದೊಂದಿಗೆ ಬರ್ತೀವಿ. ಅವಾಗ ನಮಗೆ ವಿಶ್ವದ ಜ್ಞಾನ ಆಕೋತ ಹೋಗುತ್ತದೆ. ಹೀಗಾಗಿ ಇದು ನಮ್ಮೆಲ್ಲರ ಸುದೈವ. ಇವತ್ತು ಭಾರತ ದೇಶದ ಈ ಒಂದು ಅದ್ಭುತವಾದ ಕೊಡುಗೆ ಇಡೀ ವಿಶ್ವಕ್ಕೆ ಹೋಗಿ ಮುಟ್ಟಿತು. ಇವತ್ತು ಆಫ್ರಿಕಾದೊಳಗನ ಯೋಗ, ಅಮೇರಿಕಾದೊಳಗನ ಯೋಗ, ಭಾರತವನ್ನ ಆಳಿದಂತಹ ಬ್ರಿಟಿಷರನ್ನು ಇವತ್ತು ನಾವು ಯೋಗದಿಂದ ಆಳಲತ್ತಿದ್ದೀವಲ್ಲ, ಇದು ಎಂಥ ಸೌಭಾಗ್ಯ ಹೇಳ್ರಿ. ಮೊಘಲರು ನಮ್ಮನ್ನ ಆಳಿದ್ರು, ಆದ್ರೆ ನಾವು ಅವರು ಎಲ್ಲರನ್ನೂ ಕೂಡ ಇವತ್ತು ಯೋಗದಿಂದ ಆಳುವಂತ ಜಗತ್ತಿನ ಏಕೈಕ ಯೋಗದ ಚಕ್ರವರ್ತಿ ಯಾರು ಅಂದ್ರೆ ಭಾರತ. ಅಂತಹ ಸ್ಥಾನಕ್ಕೆ ಇವತ್ತು ಭಾರತ ಬಂದ ನಿಂತದ. ಇದು ನಮ್ಮೆಲ್ಲರ ಸುದೈವ. ನಾವೆಲ್ಲರೂ ಪ್ರತಿನಿತ್ಯದಲ್ಲಿ ಯೋಗವನ್ನು ಮಾಡೋಣ. ಅದರೊಂದಿಗೆ ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರ್ತದ, ನಮ್ಮ ಮನಸ್ಸು ಕೂಡ ಚೆನ್ನಾಗಿರ್ತದ. ಅಷ್ಟೇ ಅಲ್ಲದೆ ಇದೇ ನಾಗರಾಳ ಊರಿನ ಈ ಒಂದು ಪ್ರೌಢಶಾಲೆಯ ಆವರಣದಿಂದಲೇ ಒಬ್ಬ ಅಪ್ರತಿಮ ಮೇಧಾವಿ ಹೊರಗೆ ಬರ್ತಾನ ಯೋಗ ಮಾಡಿದ ಅಂದ್ರ. ಇದೇ ಒಂದು ಆವರಣದಿಂದಲೇ ಒಬ್ಬ ಶ್ರೇಷ್ಠ ವಿಜ್ಞಾನಿ ತಯಾರಾಗ್ತಾನೆ. ಯಾವಾಗ? ದಿನನಿತ್ಯ ಯೋಗ ಮಾಡಿದ ಅಂದ್ರ. ಆದ್ದರಿಂದ ಆಲದ ಮರದ ಬೀಜಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ತಾವ. ಯಾವುದೋ ಅದರಲ್ಲಿ 4-6 ಬೀಜಗಳ ಮಾತ್ರ ವಟವೃಕ್ಷವಾಗಿ ಮಹಾನ್ ವೃಕ್ಷವಾಗಿ ಹೊರಹೊಮ್ಮತಾವ. ಹಾಗೆ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ರು ಕೂಡ ಎಲ್ಲೋ ಕೆಲವೊಬ್ಬರು ಜ್ಞಾನಿಗಳಾಗ್ತಾರ. ಅವ್ರು ಕೆಲವೊಬ್ಬರು ಯಾರು ಅಂದ್ರೆ ಯೋಗವನ್ನು ಮಾಡುವಂಥವ್ರು. ಹೀಗೆ ಈ ವಿಶ್ವಯೋಗ ದಿನ ನಮ್ಮೆಲ್ಲರಿಗೂ ಶುಭವನ್ನೇ ಉಂಟು ಮಾಡಲಿ. ಕಣೇರಿಯ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಪ್ರಾತಃ ಕಾಲದ ಸಮಯದೊಳಗ ನನಗೆ ಫೋನ್ ಮಾಡಿ ಒಂದು ಆದೇಶವನ್ನು ಮಾಡಿದ್ರು. ನೋಡಪ್ಪ, ನಾಗರಾಳದಿಂದ ಭಕ್ತರು ಬಂದಾರೆ ಇಲ್ಲಿ. ಅವರು ಇಲ್ಲಿ ನಾಗರಾಳದೊಳಗೆ ಎಲ್ಲ ಶಾಲೆ ಕಾಲೇಜದವರು ಕೂಡ್ಕೊಂಡು ಒಂದು ಯೋಗವನ್ನು ಮಾಡ್ತಾರ. ಅದಕ್ಕೆ ನೀ ಖಾಲಿ ಇದ್ರೆ ಹೋಗಿ ಬಾ ಅಂತ ಹೇಳಿದರು. ಆಯ್ತ್ರಿ ಅಪ್ಪಗಳು ಅಂತ ಹೇಳಿದೆ. ನಮ್ಮ RT ಪಾಟೀಲ್ರು, ಹಿರಿಯರು, ದೊಡ್ಡ ಒಕ್ಕಲಿಗರು, ರೈತ ಮುಖಂಡರು, ಅವರು ನಮ್ಮ ಅಥರ್ಗಾಕ್ಕೆ ಬಂದು ಆಮಂತ್ರಣ ಕೊಟ್ಟು ಬರಬೇಕು ಅಂತ ವಿನಂತಿಸಿದರು. ನಾವು ಸಂತೋಷದಿಂದ ಒಪ್ಪಿ ಇವತ್ತು ನೀವೆಲ್ಲ ಇಲ್ಲೇನು ಯೋಗ ಮಾಡಿದ್ರಲ್ಲ, ಇದನ್ನು ನೋಡಿ ಬಹಳಷ್ಟು ಸಂತೋಷ ಆಯ್ತು. ಆದ್ರೆ ಇವತ್ತಿನಿಂದ ನಿಮ್ಮ ಉಸಿರು ಇರುವವರೆಗೂ ನೀವು ಯೋಗವನ್ನು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರಿ, ಅದನ್ನು ನಡೆಸ್ಕೊಂಡು ಹೋದ್ರಿ ಅಂದ್ರೆ ಅದು ನಾವು ಋಷಿ ಮುನಿಗಳಿಗೆ ಕೊಡ್ತಕ್ಕಂಥ ಅತ್ಯಂತ ಶ್ರೇಷ್ಠ ಕೊಡುಗೆ ಅದೇ. ಅದಕ್ಕೆ ನೀವು ಹಿಂದೆ ಮಾಡಿ ಯಾರು ಬಿಡ್ಲಾಕ್ ಹೋಗಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹುಡುಗ ಇಲ್ಲಿ ಮ್ಯಾಲ ನಿಂತು ಯೋಗ ಮಾಡಿಸ್ತಾ ಇದ್ದೆ, ಎಷ್ಟು ಕ್ರಮಬದ್ಧ ಮಾಡಿಸ್ತಾ ಇತ್ತು. ನೀವು ಒಬ್ಬೊಬ್ರು ಕೈ ಮ್ಯಾಲ ಎತ್ತಂದ್ರೆ ಕೈ ಮಗ್ಲೆತ್ತವರು, ಮಗ್ಲೆತ್ತಂದ್ರೆ ಕೆಳಗೆ ಬಿಡವರು. ಆದ್ರೆ ಆ ಹುಡುಗ ಮಾತ್ರ ಬಹಳ ಶಿಸ್ತುಬದ್ಧವಾಗಿ ಯೋಗವನ್ನ ಹೇಗೆ ಶಿಕ್ಷಕರು ಹೇಳಿದ್ರಲ್ಲ ಅದೇ ರೀತಿಯಾಗಿ ಮಾಡಿದ. ಹಾಗೆ ನೀವೆಲ್ಲರೂ ಯೋಗವನ್ನು ಶಿಸ್ತುಬದ್ಧ ರೀತಿಯಿಂದ ಮಾಡ್ರಿ. ಪ್ರತಿನಿತ್ಯದಲ್ಲಿಯೂ ಇದೊಂದು ಜೀವನ ಕ್ರಮವೇ ಆಗಲಿ. ಆವಾಗ ನಮ್ಮ ಜೀವನ ಉಜ್ವಲವಾಗ್ತದ. ಆವಾಗ ನಾವು ನಮ್ಮಲ್ಲಿರುವಂಥ ಅಪ್ರತಿಮವಾದ ಬುದ್ಧಿಶಕ್ತಿಯ ಒಡೆಯರಾಗ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಯೋಗಿಗಳಾಗೋಣ. ರೋಗ ಮುಕ್ತ ಭಾರತವನ್ನು ಕಟ್ಟೋಣ. ಸ್ವಾವಲಂಬಿಯಾದ ಭಾರತವನ್ನು ಕಟ್ಟೋಣ. ಈ ದೇಶ ವಿಶ್ವಗುರು ಯಾವಾಗಲೂ ಇದ್ದೇ ಅದ. ನಾವ್ಯಾರು ಅದನ್ನು ವಿಶ್ವಗುರು ಮಾಡಬೇಕಾಗಿಲ್ಲ. ಯಾವಾಗ ವೇದ, ಉಪನಿಷತ್ತು, ಅನೇಕ ಶಾಸ್ತ್ರ ಗ್ರಂಥಗಳನ್ನು ಋಷಿಗಳು ಕೊಟ್ಟರು, ಆವಾಗಲೇ ಭಾರತ ವಿಶ್ವಗುರು ಆಗ್ಯದ. ನಮ್ಮೆಲ್ಲರದು ಕೆಲಸ ಏನಂದ್ರ, ಇಂಥ ದೇಶದೊಳಗೆ ಹುಟ್ಟಿ ನಾವು ರೋಗಿಗಳಾಗಿರಬಾರ್ದು, ನಾವು ಯೋಗಿಗಳಾಗಿರಬೇಕು. ಹಾಗೆ ನಾವೆಲ್ಲರೂ ಯೋಗಿಗಳಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಊರಿನ ಎಲ್ಲ ಹಿರಿಯರಿಗೂ
ಎಲ್ಲ ಪ್ರಾಚಾರ್ಯರಿಗೂ ಶಿಕ್ಷಕ ವೃಂದಕ್ಕೂ ತಮ್ಮೆಲ್ಲರಿಗೂ ಯೋಗ ದಿನಾಚರಣೆ ಶುಭವನ್ನು ಉಂಟು ಮಾಡಲಿ ಅಂತ ಶುಭ ಹಾರೈಸ್ತಾ ಒಂದೆರಡು ಮಾತುಗಳಿಗೆ ವಿರಾಮ.